ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ನಾಳೆಗೆ ಅಂತ್ಯವಾಗ್ತಾ ಇದೆ. ಹಾಗಾಗಿ ಇಂದು ಕೂಡ ಚಿನ್ನಯ್ಯನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ಅಂತಿಮ ಹಂತದ ತನಿಖೆ ಇಂದು ಸಂಪೂರ್ಣವಾಗುವಂತಹ ಸಾಧ್ಯತೆ ದಟ್ಟವಾಗಿದ್ದು, ನಾಳೆ ಕಸ್ಟಡಿಗೆ ಪಡ್ಕೊಳ್ಬೇಕಾ ಅಥವಾ ಜೈಲಾಗುತ್ತಾ ಅನ್ನೋದೇ ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಹಲವು ದಿನಗಳಿಂದ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಂತೆ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ, ಸತ್ಯಾಸತ್ಯತೆಗಳು ಹೊರಬೀಳ್ತಾ ಇದೆ. ಚಿನ್ನಯ್ಯನ ಬೆನ್ನೆಲುಬಾಗಿ ಯಾರೆಲ್ಲ ನಿಂತಿದ್ರು, ಆತನ ಹಿಂದೆ ಷಡ್ಯಂತ್ರದ ರೂವಾರಿ ಯಾರು, ಯಾರೆಲ್ಲ ಆತನಿಗೆ ಸಪೋರ್ಟ್ ಮಾಡಿದ್ರು ಅನ್ನುವಂಥ ಒಂದೊಂದೇ ಹೆಸರುಗಳನ್ನ ಬಾಯಿ ಬಿಡ್ತಾ ಇದ್ದಂತೆ ಅದಕ್ಕಿರುವಂತಹ ಲಿಂಕ್ಗಳು ಕೂಡ ಓಪನ್ ಆಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರಾಗಿರಬಹುದು, ಹಲವು ಮಂದಿಗಳಾಗಿರಬಹುದು, ಜಯಂತ್ ಆಗಿರಬಹುದು, ಇದೆಲ್ಲರ ಹೆಸರುಗಳನ್ನ ಬಿಡ್ತಾ ಇದ್ದಂತೆ ಅವರ ಕೈ ಕೆಳಗಡೆ ಯಾರೆಲ್ಲ ಕೆಲಸಗಳನ್ನ ಮಾಡಿದ್ರು ಅವರೆಲ್ಲರದ ಹೆಸರು ಕೂಡ ಈಗ ಹೊರಗೆ ಬರ್ತಾ ಇದೆ. ಜೊತೆಗೆ ಈ ಯೂಟ್ಯೂಬ್ ಲಿಂಕ್ಗಳು ಕೂಡ ಈಗ ಹೊರಗೆ ಬರ್ತಾ ಇರೋದ್ರಿಂದಾಗಿ ಚಿನ್ನಯ್ಯನನ್ನ ಮತ್ತೆ ಕಸ್ಟಡಿಗೆ ಪಡ್ಕೊಳ್ತಾರಾ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ಜಯಂತ್ಗೆ ಎಸ್ಐಟಿ ವಿಚಾರಣೆಯನ್ನ ನಡೆಸ್ತಾ ಇದ್ದು, ನಿನ್ನೆ ಮಧ್ಯರಾತ್ರಿ 2:30 ಕೂಡ ಪ್ರಶ್ನೆಗಳ ಮೇಲೆ ಸುರಿಮಳೆಯನ್ನ ಗೈದಿದೆ. ಮಧ್ಯರಾತ್ರಿ 2:30 ಜಯಂತ್ನನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಧರ್ಮಸ್ಥಳದ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿ, ಈ ಕಚೇರಿಯಲ್ಲಿ ನಿನ್ನೆ ಮಧ್ಯರಾತ್ರಿ 2:30 ಸುದೀರ್ಘವಾದಂತಹ ವಿಚಾರಣೆಯನ್ನ ಎಸ್ಐಟಿ ಟೀಮ್ ನಡೆಸಿದೆ. ಯಾಕಂದ್ರೆ ಜಯಂತ್ಗೆ ಯಾರೆಲ್ಲ ಲಿಂಕ್ ಇದ್ರು, ಯಾಕಂದ್ರೆ ಜಯಂತ್ ಕೂಡ ಒಂದಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದ, ಚಿನ್ನಯ್ಯನ ವಿರುದ್ಧವೇ ಷಡ್ಯಂತ್ರವನ್ನ ಹಿಡಿದಿದ್ದ, ಚಿನ್ನಯ್ಯನೇ ನೇರ ಕಾರಣ ಅಂತ ಒಂದಷ್ಟು ಮಾಹಿತಿಗಳನ್ನ ಕೂಡ ಬಿಟ್ಕೊಟ್ಟಿದ್ದ. ಹಾಗಾಗಿ ಜಯಂತ್ನನ್ನ ವಿಚಾರಣೆಗೆ ಒಳಪಡಿಸಿರುವಂತಹ ಎಸ್ಐಟಿ ಟೀಮ್ ವಿಚಾರಣೆಯನ್ನ ನಡೆಸ್ತಾ ಇದೆ. ಯೂಟ್ಯೂಬರ್ ಅಭಿಷೇಕ್ಗೆ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದ್ದು, ನಿನ್ನೆ ತಡರಾತ್ರಿವರೆಗೆ ಅಭಿಷೇಕ್ಗೆ ವಿಚಾರಣೆಯನ್ನ ನಡೆಸಲಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ತನಿಖೆಯನ್ನ ಮುಂದುವರಿಸಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಠಾಣೆಯಲ್ಲಿ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ. ಧರ್ಮಸ್ಥಳ ಕೇಸ್ ಸಂಬಂಧ ಮಾಹಿತಿಗಳನ್ನ ಈಗಾಗಲೇ ಸಂಗ್ರಹಿಸಲಾಗಿದೆ. ಇನ್ನು ಎಸ್ಐಟಿ ಠಾಣೆಯಲ್ಲಿಯೇ ಈಗಲೂ ಕೂಡ ಅಭಿಷೇಕ್ ಇದ್ದಾನೆ. ಇವತ್ತು ಕೂಡ ವಿಚಾರಣೆಯನ್ನ ನಡೆಸಲಿದೆ ಎಸ್ಐಟಿ ಟೀಮ್. ಇನ್ನು ಯೂಟ್ಯೂಬರ್ಗಳ ಹಾವಳಿ ಕೂಡ ಹೆಚ್ಚಾಗಿರೋದ್ರಿಂದಾಗಿ ಇದ್ರ ಮೇಲೆ ತೀಕ್ಷ್ಣವಾದಂತಹ ಕಣ್ಣಿಟ್ಟಿರುವಂತಹ ಎಸ್ಐಟಿ ಟೀಮ್ ಯಾರೆಲ್ಲ ಯೂಟ್ಯೂಬ್ಗಳಲ್ಲಿ ತಮ್ಮ ತಮ್ಮ ಪೇಜ್ಗಳಲ್ಲಿ ಬಾಯಿಗೆ ಬಂದಂತೆ ಅದು ಸತ್ಯಾಸತ್ಯತೆ ಇದೆಯೋ ಇಲ್ವೋ ಏನೂ ಕೂಡ ಪರಿಶೀಲನೆ ನಡೆಸ್ತೇನೆ, ಯಾವ ಮಾನದಂಡಗಳಲ್ಲಿ ಅವರು ವಿಡಿಯೋಗಳನ್ನು ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಈಗ ಎಸ್ಐಟಿ ಟೀಮ್ ಮುಂದಾಗಿದೆ. ಈಗಾಗಲೇ ಕೇರಳ ವ್ಯಕ್ತಿ ಕೂಡ ಎಸ್ಐಟಿ ಟೀಮ್ ಮುಂದಾಗಿರುವಂಥದ್ದು. ಮಂಡ್ಯದಲ್ಲಿರುವ ವ್ಯಕ್ತಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ದುಡ್ಡು ಕೊಟ್ಟು ವಿಡಿಯೋ ಮಾಡಕ್ಕೆ ಹೇಳಿದ್ರು ಅನ್ನುವಂಥ ವಿಚಾರಗಳನ್ನು ಬಾಯ್ಬಿಟ್ಟಿರುವಂಥ ಆಗಿರ್ಬೋದು.